ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೇವ್ರೆ, ನೀನಿದ್ಯಾ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟೆ. ನನ್ನ ಮಗುನ ಕಿತ್ಕೊಳ್ಳೋದ್ರ ಜೊತೆಗೆ ನನಗ್ ಬಂಜತನದ ಪಟ್ಟನ್ನು ಕಟ್ಬಿಟ್ಟಿಯಲ್ಲ ಅನ್ನೋ ಕೊರಗು ನನ್ನನ್ನು ಕಾಡ್ತಾ ಇತ್ತು. ಅಣ್ಣನ ಆಸೆ, ಗಂಡನ ಕನ್ಸು ಎರಡನ್ನು ಕೊಂದ್ಬಿಟ್ಟಲ್ಲ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಅದಕ್ಕೆಲ್ಲ ಒಂದು ಉತ್ತರ ಸಿಕ್ಬಿಡ್ತು ಇವತ್ತು. ನನ್ನ ಅಣ್ಣ ಕಟ್ಕೊಂಡಿದ್ದ ಹರಕೆ, ನನ್ನ ಗಂಡನ ಕನ್ಸು ಎರಡು ನಿಜ ಆಗೋ ಭರವಸೆ ಸಿಕ್ತು. ಈಗ ಅಣ್ಣಂಗೆ ಈ ವಿಷಯ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾನೋ ಏನೋ. ಅಣ್ಣ ಹುಷಾರಣ್ಣ, ತೋರಿಸ್ಕೊಂಡಾಗ ಒಂದು ಫೋನ್ ಮಾಡಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಸರಿ. ಅಣ್ಣ, ಪುಟಿ ಪುಟಿ, ಏನಾಯ್ತಮ್ಮ? ಯಾಕಮ್ಮ ಕಣ್ಣಲ್ಲಿ ನೀರು? ಅಣ್ಣ, ಸಂತೋಷಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಕಣ್ಣೀರಣ್ಣ ಇದು. ಸಂತೋಷನಾ? ಏನ್ ಸಂತೋಷನಮ್ಮ? ಅಣ್ಣ, ನೀನ್ ನನ್ ಮೇಲೆ ಇಟ್ಟಿರೋ ವಾತ್ಸಲ್ಯ, ನೀನ್ ನನಗೋಸ್ಕರ ಬೇಡ್ಕೊಳ್ಳೋ ಬೇಡಿಕೆ, ಇದ್ಯಾವುದು ವ್ಯರ್ಥ ಆಗಿಲ್ಲ. ನಿನಗೋಸ್ಕರ ದೇವ್ರು ನನ್ ಕಡೆ ಕಣ್ಬಿಟ್ಟು ನೋಡ್ಬಿಟ್ಟ ಅಣ್ಣ. ನೀನ್ ಹೀಗೆಲ್ಲ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಅದ್ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಮ್ಮ. ಅಣ್ಣ, ಈಗ ನನ್ ಗರ್ಭಕೋಶ ಚೆನ್ನಾಗಿದ್ಯಂತೆ. ಈಗ ತಾನೇ ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರು. ನಿಜನಾ ಪುಟಿ? ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆಯಮ್ಮ? ನನಗೀಗ ಹೋದ್ ಜೀವ ಮತ್ತೆ ಬಂದಾಗಾಯ್ತಮ್ಮ. ಪುಟಿ, ನನಗೆ ನಿಜವಾಗ್ಲೂ ಗೊತ್ತಿತ್ತಮ್ಮ ನೀನು ಫಲ ಕೊಡೋಳಮ್ಮ. ಯಾಕೆಂದ್ರೆ ನಿನಗೆ ಒಳ್ಳೆ ಮನ್ಸಿದ್ಯಮ್ಮ. ಒಳ್ಳೆ ಮನ್ಸಿರೋರ್ಗೆ ಖಂಡಿತವಾಗ್ಲೂ ಮಕ್ಕಳು ಆಗೇ ಆಗುತ್ತಮ್ಮ. ಅಣ್ಣ, ಇವಾಗ ನಾನು ಒಂದ್ ಮಗು ಅಲ್ಲ, 2-3 ಮಕ್ಳು ಹೆರಬಹುದಂತೆ. ಇದೇನ್ ಪುಟಿ 1-2 ಅಂತ ಹೇಳ್ತಾ ಇದೀಯ? ಎಷ್ಟು ಬೇಕಾದ್ರೂ ಮಕ್ಕಳನ್ನ ಹೆತ್ಕೊಡು, ನಾನ್ ನೋಡ್ಕೋತೀನಮ್ಮ. ಪುಟಿ, ಡಾಕ್ಟರ್ ಕರೆಕ್ಟಾಗಿ ಚೆಕ್ ಮಾಡಿ ಹೇಳಿದಾರ ತಾನೆ? ಕರೆಕ್ಟಾಗಿ ಚೆಕ್ ಮಾಡಿದ್ರು ಅಣ್ಣ. ಅವ್ರು ಹೇಳಿದ್ ನಿಜಾನೇ. ಅದ್ ಸರಿ, ನೀನೇನಕ್ಕೆ ಇಲ್ಲಿಗೆ ಬಂದೆ? ಅಯ್ಯೋ, ನಂದೊಂದು ದೊಡ್ಡ ಕಥೆ ಬಿಡಮ್ಮ. 2 ದಿನದ ಹಿಂದೆ ಜೋರಾಗಿ ಮಳೆ ಬಂದಿತ್ತಲ್ಲ, ಆ ಮಳೆಲಿ ನೆಂದ್ಬಿಟ್ಟಿದ್ದೆ. ಶೀತ ತರ ಆಗಿ ಜ್ವರ ಬರುತ್ತೇನೋ ಅಂತ ಅನಿಸ್ತಿತ್ತು. ನಮ್ ತಹಶೀಲ್ದಾರು ಜ್ಯೋತಿನೂ ಸೇರ್ಕೊಂಡು ಇಬ್ರು ತುಂಬಾ ಭರ್ಜರಿಯಾಗಿ ಉಪಚಾರ ಮಾಡಿದ್ರು. ಅವ್ರು ಉಪಚಾರ ಮಾಡೋದನ್ನ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ದೆ ಬೇಗ ಜ್ವರ ವಾಸಿ ಆದ್ರೆ ಸಾಕು ಅಂತ ಡಾಕ್ಟರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆಮ್ಮ. ಅಯ್ಯೋ, ಏನಾಯ್ತಣ್ಣ? ಮೈ ತಣ್ಣಗೆ ಇದೆಯಲ್ಲ, ಬಿಸಿ ಇಲ್ಲ? ಹೇಗ್ ಬಿಸಿ ಇರುತ್ತಮ್ಮ? ಈಗ 1 ನಿಮಿಷದ ಮುಂಚೆ ನನ್ನ ಮೈ ಸುಡ್ತಾ ಇತ್ತು. ನೀನಿಷ್ಟು ಸಿಹಿಯಾಗಿರೋ ವಿಷಯ ಹೇಳಿದ್ಮೇಲೆ ತಕ್ಷಣ ತಣ್ಣಗಾಗೋಯ್ತು ನೋಡು. ಈಗ ಜ್ವರ ಗಿರ ಎಲ್ಲ ಏನೂ ಇಲ್ಲಮ್ಮ. ನೋಡಿದ್ಯಾ ಪುಟ್ಟಿ, ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ, ಬೇಡ್ಕೊಂಡೆ. ಆಮೇಲೆ ದೇವರಿಗೆ ಒಳ್ಳೆಯವ್ರಿಗೆ ಒಳ್ಳೇದೇನೆ ಮಾಡಬೇಕು ಅಂತ ಗೊತ್ತಾಗೋದು. ಎಷ್ಟೇ ಆಗ್ಲಿ ದೇವ್ರೇ ಅಲ್ವೇನಮ್ಮ? ಪುಟಿ, ನಿಂಗ್ ಡಾಕ್ಟ್ರೇ ಚೆಕ್ ಮಾಡಿದ್ರಮ್ಮ? ಹೌದಣ್ಣ. ಯಾಕಿಷ್ಟೊಂದು ಡೌಟ್ ಪಡ್ತಾ ಇದ್ಯಾ? ಅಲ್ಲಮ್ಮ, ನೀನ್ ಗರ್ಭಿಣಿ ಬೇರೆ. ಇಂಥ ಸಮಯದಲ್ಲಿ ಡಾಕ್ಟರ್ ಗರ್ಭಕೋಶನೆಲ್ಲ ಚೆಕ್ ಮಾಡಿದ್ದಾರೆ ಅಂದ್ರೆ ನನಗ್ಯಾಕೋ ಬಂದವರಿಲ್ಲಿ ಇನ್ನೇನಕ್ಕೆ ಬರ್ತಾಳೆ? ನಮ್ಮ ಕಣ್ ತಪ್ಪಿಸಿ ಬಂದಿದ್ದಾಳೆ ಅಂದ್ರೆ ನನ್ನ ಮೊಮ್ಮಗನ ತಗ್ಸೋ ಹುಣ್ಣಾರ ಮಾಡಕ್ಕೆ ಬಂದಿದ್ದಾಳೆ. ಅಂಥದ್ದೇನು ಇಲ್ಲ ರೀ. ನೋಡ್ತಾ ಇರು, ಅವರಿಬ್ಬರು ಬಂಡವಾಳನ ಹ್ಯಾಕ್ ಬಯಲು ಮಾಡ್ತೀನಿ ಅಂತ. ಆ ಶಿವರಾಜ್ ಏನಾದ್ರು ನನ್ನ ಮೊಮ್ಮಗನ ತಂಟೆ ಬಂದಿದ್ದಾನೆ ಅಂತ ಗೊತ್ತಾದ್ರೆ ಅವನ ಕಥೆನ ಇಲ್ಲೇ ಮುಗಿಸ್ಬಿಡ್ತೀನಿ. ಇರು, ಅಲ್ಲಿ ನಿಂತಿದ್ದಾರಲ್ಲ ಅವರು, ಯಾವ ಡಾಕ್ಟರ್ ತಾವು ತೋರಿಸಿ ಹೇಳ್ತೀರಾ? ಹೇಳು ಪುಟಿ, ಇಂಥ ಸಮಯದಲ್ಲಿ ಅವ್ರು ಹೇಗಮ್ಮ ಚೆಕ್ ಮಾಡಿದ್ರು?
ನೀನು ಗರ್ಭಿಣಿ ತಾನೆ? ನಾನು ಅಬಾರ್ಷನ್ ಆಗಿರೋ ವಿಷಯನ ಇದ್ರ ಮೇಲೂ ಅಣ್ಣನ ಹತ್ರ ಮುಚ್ಚಿಡಬಾರ್ದು. ಇರೋ ವಿಷಯನ ಹೇಳ್ಬಿಡ್ಬೇಕು. ಅಲ್ಲ ಪುಟ್ಟಿ, ನನಗ್ ಗೊತ್ತಿರೋ ಪ್ರಕಾರ ಇಂಥ ಸಮಯದಲ್ಲಿ ಗರ್ಭಿಣಿ ಹೆಂಗಸನ್ನ ಡಾಕ್ಟರ್ ಚೆಕ್ ಮಾಡಲ್ಲ. ಆದ್ರೆ ನೀನ್ ನೋಡಿದ್ರೆ ಪುಟ್ಟಿ, ನಿನಗಿಷ್ಟೆಲ್ಲ ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾನೆ ಇಲ್ವಲ್ಲಮ್ಮ? ಅಲ್ಲಮ್ಮ, ಅವ್ರು ಇಂಥ ಸಮಯದಲ್ಲಿ ಅದು ಹೇಗಮ್ಮ ಗರ್ಭಕೋಶನ್ ಚೆಕ್ ಮಾಡ್ತಾರೆ? ಒಂದು ವೇಳೆ ಅವ್ರು ಚೆಕ್ ಮಾಡಿದ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗಲ್ವೇನಮ್ಮ? ಸರ್, ಆ ಡಾಕ್ಟರ್ ಹೆಸರು ಮಹಾಲಕ್ಷ್ಮಿ ಅಂತ. ಹೇಳು ಪುಟ್ಟಿ. ಹಾ, ನೋಡ್ಬೋದು. ಅವ್ರು ಎಲ್ಲಿರ್ತಾರಮ್ಮ? ಇಲ್ಲೇ ಫಸ್ಟ್ ವಾರ್ಡಲ್ಲಿದ್ದಾರೆ. ಅಯ್ಯೋ, ಅತ್ತೆ ಮಾವ ಬಂದಿದ್ದಾರಲ್ಲ.